ನನ್ನ ಹಾಗೂ ಭರತ್ ರೆಡ್ಡಿ ನಡುವೆ ಯಾವುದೇ ರೀತಿಯಾಗಿ ಭಿನ್ನಾಭಿಪ್ರಾಯ ಇಲ್ಲ ಅಂಥೇಳಿ ಮೇಯರ್ ಎಲೆಕ್ಷನ್ ಆದ ಬಳಿಕ ಮಾಜಿ ಸಚಿವರಾದ ನಾಗೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಶಾಸಕ ಭರತ್ ರೆಡ್ಡಿ ಸಹೋದರರು ಒಟ್ಟಿಗೆ ಇದ್ದೇವೆ, ಒಟ್ಟಾಗಿ ಹೈಕಮಾಂಡ್ ಆದೇಶದ ಮೇರೆಗೆ ಎಲೆಕ್ಷನ್ ಆಗಿದೆ. ಸೊ ನಮ್ಮ ನಡುವೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ, ಒಡಕಿಲ್ಲ ಅನ್ನೋದು ಅದು ಏನು ಮಾಧ್ಯಮ ಸೃಷ್ಟಿ ಅದು ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈ ರೀತಿಯ ಒಡಕಿದೆ ಅನ್ನುವಂಥ ವಿಚಾರವಾಗಿ ಮಾತನಾಡಿದರು. ಸೊ ನನ್ನ ಹಾಗೂ ಭರತ್ ರೆಡ್ಡಿ ನಡುವೆ ಯಾವುದೇ ರೀತಿಯಾಗಿ ಭಿನ್ನಾಭಿಪ್ರಾಯ ಇಲ್ಲ, ಒಟ್ಟಿಗೆ ಇದ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಸಂದೇಶವನ್ನು ರವಾನಿಸಿದ್ದಾರೆ. ಯಾವುದು ಕೂಡ ಯಾರ್ದು ಪ್ರತಿಷ್ಠಿತೆ ಇಲ್ಲ, ಯಾವ ಬಣಗಳು ಇಲ್ಲ, ಯಾವ ಶಾಸಕರು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ನಮ್ಮ ಹೈಕಮಾಂಡ್ ನಿಂದ ಇವತ್ತೇನು ಪ್ರದೇಶ ಕಮಿಟಿಯಿಂದ ಕಾಂಗ್ರೆಸ್ ವತಿಯಿಂದ ಇವತ್ತೇನು ಬಂದಿದೆ ಅಲ್ಲ, ಅದನ್ನ ತೆಗೆದುಕೊಂಡು ತಳಹದಿಯಿಂದ ಇವತ್ತು ಪಾರ್ಟಿ ಕಟ್ಟಲಿಕ್ಕೆ ಇವತ್ತು ನಮ್ಮ ಭದ್ರಪ್ರತಿನಿಧಿಯಾಗಿ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. ಇವತ್ತು ಅದಕ್ಕೆ ವೀಕ್ಷಕರಾಗಿ ಇವತ್ತು ಬಂದಿದ್ದಾರೆ. ಇವತ್ತು ಮನೆ ನಮ್ಮ ನಾರಾಯಣ ಸ್ವಾಮಿ ಅವರು ಮತ್ತು ಸೂರಜ್ ಹೆಗಡೆ ಅವರು ಅವ್ರ ನೇತೃತ್ವದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಇವತ್ತು 26 ಜನ ಒಂದಾಗಿ ನಮ್ಮೆಲ್ಲ ಮುಖಂಡರನ್ನು ಸೇರಿಸ್ಕೊಂಡು ಇಲ್ಲಿರುವಂಥ ಮುಂಚೂಣಿಯ ಮುಖಂಡರೆಲ್ಲ ಸೇರಿಸ್ಕೊಂಡು ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಆಗಿದೆ. ನಮ್ಮಲ್ಲಿ ಯಾವುದೇ ಬಣಗಳಿಲ್ಲ, ನಮ್ದು ಓನ್ಲಿ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ನಮಗೆ ಪಕ್ಷೇತರರು ಕೂಡ ಇವತ್ತು ನಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.